ಪ್ರಪಂಚವೆಲ್ಲ ಸಕ್ಸಸ್ ಸುತ್ತು ತಿರುಗುತ್ತೆ ಅನ್ನೋದು ರಿಯಾಲಿಟಿ. ಒಂದೇ ಒಂದ್ಸಲ ನನ್ನ ಹಿಂದೆ ಗೋಡೆ ಮೇಲೆ ನೋಡಿ. ಈ ಇನ್ಸ್ಟಿಟ್ಯೂಟ್ ಎಸ್ಟಾಬ್ಲಿಷ್ ಆದಾಗಿಂದ ಇವತ್ತಿನ ತನಕ 50,000 ಸ್ಟೂಡೆಂಟ್ಸ್ ಪಾಸ್ ಔಟ್ ಆಗಿದ್ದಾರೆ. ಆದ್ರೆ 7 ಜನರ ಫೋಟೋ ಮಾತ್ರ ಆ ಗೋಡೆ ಮೇಲಿದೆ. ಬಿಕಾಸ್ ದೇ ವರ್ ಅಚೀವರ್ಸ್. ಜಸ್ಟ್ ಇಮ್ಯಾಜಿನ್ ದ ಕಾಂಪಿಟೇಷನ್ ಇನ್ ದ ಔಟರ್ ವರ್ಲ್ಡ್. ನಾನು ಕೂಡ ಒಂದ್ ಕಾಲದಲ್ಲಿ ನಿಮ್ ಹಾಗೆ ಇಲ್ಲಿ ಒಬ್ಬ ಸ್ಟೂಡೆಂಟ್. ಅಲ್ಲಿ ಕೂತ್ಕೊಂಡಿದ್ದಾಗ ಯಾವತ್ತೋ ಒಂದ್ ದಿನ ಈ ಇನ್ಸ್ಟಿಟ್ಯೂಟ್ಗೆ ಡೀನ್ ಆಗ್ಬೇಕು ಅನ್ಕೋತಿದ್ದೆ. ಆಗಿದ್ದೀನಿ. ನೀವು ಹೇಗ್ ಸಕ್ಸಸ್ಫುಲ್ ಆಗ್ಬೇಕೋ ಈ ಇನ್ಸ್ಟಿಟ್ಯೂಟ್ ನಿಮಗೆ ಕಲಿಸುತ್ತೆ. ಫೇಲ್ಯೂರ್ ಅನ್ನೋ ವರ್ಡ್ಗೆ ಇಲ್ಲಿ ತುಂಬಾ ಜನ ಭಯ ಪಡ್ತಾ ಇರ್ತಾರೆ. ಆದ್ರೆ ಆಸ್ ದೇ ಆಲ್ವೇಸ್ ಸೇ, ಫೇಲ್ಯೂರ್ ಈಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಸಕ್ಸಸ್. ವೆಲ್, ಯಾರಿಗಾದ್ರೂ ಏನಾದ್ರೂ ಹೇಳಲಿಕ್ಕಿದ್ಯಾ? ದ ಡಯಸ್ ಇಸ್ ಓಪನ್. ಪ್ಲೀಸ್ ಕಮ್ ಅಂಡ್ ಸ್ಪೀಕ್. ಹಾಯ್ ಸರ್. ಹಾಯ್, ಐ ಆಮ್ ರಿಷಿ. ಆಗ್ಲೇ ನೀವು ಹೇಳಿದ್ರಿ ಫೇಲಿಯರ್ ಇಸ್ ದ ಫಸ್ಟ್ ಸ್ಟೆಪ್ ಟು ಸಕ್ಸಸ್ ಅಂತ. ಐ ಡೋಂಟ್ ಬಿಲೀವ್ ದಟ್ ಸರ್. ಇದೆಲ್ಲ ಫೇಸ್ಬುಕ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ ಗುಡ್ ಮಾರ್ನಿಂಗ್ ಮೆಸೇಜ್ ತರ ಕಳಿಸ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಯಾವ ಪ್ರಪಂಚ ನೀವು ಸಕ್ಸಸ್ ಸುತ್ತ ತಿರುಗ್ತಾ ಇದೆ ಅಂತ ಹೇಳಿದ್ರು, ಒಂದು ಸಲ ಫೇಲ್ ಆದ್ರೆ ಅದೇ ಪ್ರಪಂಚ ಭೂಮಿಯಲ್ಲಿ ಹೂತಾಕಿ ನಿನ್ನನ್ನು ತುಳ್ಕೊಂಡು ಹೋಗೋದಕ್ಕೆ ರೆಡಿ ಆಗಿರುತ್ತೆ. ಇಲ್ಲಿ ಗೆಲ್ಲೋದ್ ಬಿಟ್ರೆ ಬೇರೆ ಯಾವ ಗುರಿನೂ ಇರಬಾರ್ದು. ಇಫ್ ಯು ಡೋಂಟ್ ಮೈಂಡ್ ಮೀ ಸೇಯಿಂಗ್ ದಿಸ್ ಸರ್, ನನ್ನ ದೃಷ್ಟಿಯಲ್ಲಿ ನೀವು ಕೂಡ ಸಕ್ಸಸ್ ಅಲ್ಲ ಸರ್. ಯಾಕಂದ್ರೆ ಸಕ್ಸಸ್ ಅಲ್ಲಿ ಫುಲ್ ಸ್ಟಾಪ್ ಇರೋದಿಲ್ಲ, ಕಾಮರ್ಸ್ ಮಾತ್ರ ಇರುತ್ತೆ. ನಿಮ್ ಸಕ್ಸಸ್ಗೆ ನೀವು ಫುಲ್ ಸ್ಟಾಪ್ ಇಟ್ಟಾಯ್ತು ಸರ್, ನೀವ್ ಹೇಗ್ ಸಕ್ಸಸ್ಫುಲ್ ಆಗ್ತೀರಾ? ಹೇಗ್ ಸಕ್ಸಸ್ ಆಗ್ಬೇಕು ಅಂತ ಈ ಇನ್ಸ್ಟಿಟ್ಯೂಟ್ ಕಲಿಸುತ್ತೆ ಅಂತ ಹೇಳಿದ್ರಿ. ಅದೇ ನಿಜ ಆಗಿದ್ರೆ ಫೋಟೋಸ್ ಹಾಕೋದಕ್ಕೆ ಇನ್ಸ್ಟಿಟ್ಯೂಟ್ ಅಲ್ಲಿರೋ ಗೋಡೆಗಳು ಸಾಕಾಗ್ತಾ ಇರಲಿಲ್ಲ. ಯಾಕಂದ್ರೆ ಸಕ್ಸಸ್ ಅಲ್ಲಿ ಅವನ್ ದಾರಿ ಅವಂದೆ. ಸಕ್ಸಸ್ ಇಸ್ ನಾಟ್ ಎ ಡೆಸ್ಟಿನೇಷನ್, ಸಕ್ಸಸ್ ಇಸ್ ಅ ಜರ್ನಿ.